ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಮೊದಲೇ ಐಕ್ಯ ಸಿಗಲಿಲ್ಲ ಎನ್ನುವ ಕೋಪದಲ್ಲಿದ್ದನವನು ಅವಳ ಮನೆಯವರ ಮಾತು ಕೇಳಿ ಮತ್ತಷ್ಟು ಕೋಪಿಸಿಕೊಂಡರೂ ಬಳಿಕ ಅವಳು ಈ ಸ್ಥಿತಿಯಲ್ಲಿ ವಿದೇಶಕ್ಕೆ ಹೋಗಿದ್ದಾಳೆ ಎನ್ನುವ ವಿಷಯಕ್ಕೆ ಅವನ ಕೋಪ ಹೆಚ್ಚಾಗಿತ್ತು. ನಂತರ ಸ್ವೀಟಿಯ ಅಮ್ಮನಾಡಿದ ಮಾತುಗಳು ಅವನ ಕೋಪವನ್ನು ಮತ್ತಷ್ಟು ಹೆಚ್ಚು ಮಾಡಿದರೆ ಈಗ ಸಾಮ್ರಾಟ್ ಮತ್ತು ಐಕ್ಯ ಕೈ ಹಿಡಿದು ಡ್ಯಾನ್ಸ್ ಮಾಡುತ್ತಿರುವ ಫೋಟೋ ನೋಡಿ ಅವನ ಕೋಪದ ಜ್ವಾಲಾಮುಖಿ ಸ್ಫೋಟವಾಗುವುದರಲ್ಲಿತ್ತು. ಹಾಗಂತ ಬರೀ ಅವರಿಬ್ಬರೇ ಕೈ ಹಿಡಿದು ಡ್ಯಾನ್ಸ್ ಮಾಡಿದ ವಿಡಿಯೋ ಮಾತ್ರವೇ ಇರಲಿಲ್ಲ. ಅವರಿಬ್ಬರು ಶೂಟಿಂಗ್ ಸೆಟ್ನಲ್ಲಿ ಕಾಫಿ ಕುಡಿಯುತ್ತಿರೋದು, ತಿಂಡಿ ತಿನ್ನುತ್ತಿರೋದು, ಅವನು ಹೇಳಿದ ಜೋಕಿಗೆ ಐಕ್ಯ ಮನದುಂಬಿ ನಗುತ್ತಿರುವುದು, ಅಲ್ಲಿ ಅವಳನ್ನು ಕಂಡು ಹಿಡಿದು ಮಾತನಾಡಿಸಿದ ಕನ್ನಡಿಗ ಅಭಿಮಾನಿಗಳ ಜೊತೆಯಲ್ಲಿ ಅವಳು ಕೊಟ್ಟಿರುವ ಫೋಸ್ ಕೂಡ ಇತ್ತು. ಜೊತೆಗೆ ಐಕ್ಯ ಮತ್ತು ಸ್ವೀಟಿಯ ಒಂದಷ್ಟು ಫೋಟೋಗಳು ಕೂಡ ಇದ್ದವು. ಆದರೆ ಶೌರ್ಯ ಎವೆ ಇಕ್ಕದೆ ನೋಡಿದ್ದು ಮಾತ್ರ ಐಕ್ಯ ಹಾಗೂ ಸಾಮ್ರಾಟ್ರ ಫೋಟೋಗಳನ್ನು. ತಪ್ಪು ಮಾಡ್ತಾ ಇದೆಯಾ ಹೆಂಡತಿ? ನೀನು ನನ್ನನ್ನು ಉರಿಸುವ ಸಲುವಾಗಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದೆಯಾ? ನಿನಗೆ ಈ ಸಮಯದಲ್ಲಿ ವಿದೇಶ ಪ್ರಯಾಣ, ಶೂಟಿಂಗ್, ಆ್ಯಕ್ಟಿಂಗ್ ಯಾವುದೂ ಬೇಕಾಗಿರಲಿಲ್ಲ. ಅದರಲ್ಲೂ ಇಲ್ಲಿಂದ ಅಲ್ಲಿಯವರೆಗೂ ಹೋಗಿದ್ದೀಯಾ ಡ್ಯಾನ್ಸ್ ಶೂಟಿಂಗ್ ಮಾಡೋಕ್ಕೆ. ಡ್ಯಾನ್ಸ್ ಅಂದರೆ ಈ ಗರ್ಭಾವಸ್ಥೆಯ ಸಮಯದಲ್ಲಿ ಎಷ್ಟು ಅಪಾಯ ಅನ್ನೋದು ನಿನಗೆ ತಿಳಿಯಲಿಲ್ವ ಹೆಂಡತಿ? ಈ ರೀತಿ ನೀನು ಜೋರಾಗಿ ಡ್ಯಾನ್ಸ್ ಮಾಡಿ ಅಲ್ಲೆಲ್ಲ ಸುತ್ತಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಂದು ದವಡೆ ಬಿಗಿದು ತನ್ನಲ್ಲೇ ನುಡಿದವನು ಮತ್ತೆ ಸ್ಟಿಯರಿಂಗಿಗೆ ಕೈ ಬಡಿಯುತ್ತಾ ಆ ಫೋಟೋಗಳನ್ನು ನೋಡುತ್ತಾ, ಬೇಕು ಅಂತಲೇ ನಿನ್ನನ್ನು ಸಿನಿಮಾ ಫೀಲ್ಡ್ಗೆ ವಾಪಸ್ ಕರೆದುಕೊಂಡು ಬಂದಿದ್ದಾನೆ ಆ ಸಾಮ್ರಾಟ್. ಅವನಿಗೆ ಹಾಗೆ ಇರೋದು ನನ್ನ ಮೇಲೆ ಹೆಂಡತಿ. ಮೊದಲಿನಿಂದಲೂ ನನಗೂ ಅವನಿಗೂ ಕಂಡ್ರಾಗಲ್ಲ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೃಷ್ಟ ಪರೀಕ್ಷೆ ಮಾಡಿ ನೋಡ್ತೀನಿ ಎಂದುಕೊಂಡಾಗಲೂ ಅವನೇ ಅಡ್ಡಗಾಲು ಹಾಕಿದ್ದ. ನನ್ನ ಸುಡುವ ಬೆಳದಿಂಗಳು ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಲು ನೋಡಿದ್ದ. ನನ್ನ ಸಿನಿಮಾ ತಂಡದಿಂದ ಕತೆಯನ್ನು ಲೀಕ್ ಮಾಡಿಸಿದ್ದ. ಅದಕ್ಕೆ ತಕ್ಕಂತೆ ನೀನು ಶೂಟಿಂಗ್ ಸೆಟ್ಗೆ ಬಂದು ಜಗಳವಾಡಿ ದೊಡ್ಡ ಬೊಬ್ಬೆ ಎಬ್ಬಿಸಿ ಮತ್ತಷ್ಟು ಋಣಾತ್ಮಕ ಪಬ್ಲಿಸಿಟಿ ಕೊಟ್ಟೆ. ಕೊನೆಗೆ ಮಂದಿರಾಳನ್ನು ನನ್ನ ಸಿನಿಮಾದಿಂದ ತೆಗೆದು ನಿನ್ನನ್ನೇ ಸಿನಿಮಾಗೆ ನಾಯಕಿಯಾಗಿ ಹಾಕಿ ಪೂರ್ತಿ ಕತೆಯನ್ನೇ ಬದಲಾಯಿಸಿಬಿಟ್ಟೆ ನಾನು. ಅಷ್ಟಾದ ನಂತರವೂ ಅವನು ಸುಮ್ಮನಿರದೆ ಬೇಕು ಅಂತಲೇ ನನ್ನನ್ನು ಕೆಣಕುವ ಸಲುವಾಗಿಯೇ ನಿನ್ನನ್ನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕರೆದುಕೊಂಡು ಬಂದಿದ್ದಾನೆ ಹೆಂಡತಿ. ಆದರೆ ನಿನಗೆ ಇದ್ಯಾವುದು ಗೊತ್ತಾಗಲ್ಲ. ಇನ್ನು ಅವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನೀನಂತೂ ಈ ಸಮಯದಲ್ಲಿ ಆ್ಯಕ್ಟಿಂಗ್ ಮಾಡುವಂತಿಲ್ಲ. ಒಂದು ವೇಳೆ ನೀನು ಆ್ಯಕ್ಟಿಂಗ್ ಮಾಡ್ತೀನಿ ಅಂದರೂ ನಾನು ಒಪ್ಪೋದಿಲ್ಲ ಎಂದು ತನ್ನಲ್ಲೇ ನುಡಿದವನು, ಇಲ್ಲ, ಈ ಬಾರಿ ನಿನ್ನೊಂದಿಗೆ ಕೋಪದಲ್ಲೆಲ್ಲ ಮಾತನಾಡಲ್ಲ. ನಿನ್ನ ಜೊತೆ ಮಾತನಾಡುವಾಗ ಮತ್ತೆ ಕೋಪದ ಕೈಗೆ ಬುದ್ಧಿ ಕೊಡೋದಿಲ್ಲ. ಆ ಮೂಲಕ ಮತ್ತೊಂದು ತಪ್ಪು ಮಾಡಲ್ಲ. ಬದಲಾಗಿ ಒಳ್ಳೆಯ ರೀತಿಯಲ್ಲೇ ಮಾತಾಡ್ತೀನಿ. ನೀನು ಕೂಡ ಒಳ್ಳೆಯ ರೀತಿಯಲ್ಲಿ ನನ್ನ ಮಾತು ಕೇಳಿ ಸಿನಿಮಾದಿಂದ ಹೊರಗೆ ಬಂದುಬಿಡು. ನೀನು ತೆಗೆದುಕೊಂಡಿರುವ ಅಡ್ವಾನ್ಸ್ನ 2ರಷ್ಟು ಹಣವನ್ನು ನಾನೇ ಕೊಡ್ತೀನಿ. ನಿನ್ನೆಲ್ಲ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ತೀನಿ. ಇನ್ಮೇಲೆ ನೀನು ಯಾವ ಕೆಲಸವನ್ನು ಮಾಡೋದು ಬೇಡ. ಫುಲ್ ರೆಸ್ಟ್ ತೆಗೆದುಕೊಂಡ್ರೆ ಸಾಕು ಹೆಂಡತಿ ಎಂದುಕೊಳ್ಳುತ್ತಾ ಮತ್ತೆ ಐಕ್ಯ ಕಳುಹಿಸಿದ ಪೋಸ್ಟನ್ನು ಬಿಡಿಸಿ ನೋಡಿದ ಶೌರ್ಯ, ಈಗ 2 ತಿಂಗಳು ಅಂದರೆ ಮಗು ಇನ್ನೂ ಬೆಳೆದಿರೋದಿಲ್ಲ ಅಲ್ವಾ? 3 ಅಥವಾ 4 ತಿಂಗಳಿಗೆ ಮೊದಲ ಸ್ಕ್ಯಾನಿಂಗ್ ಹೇಳ್ತಾರೆ. ಆಗ ನಾವು ನಮ್ಮ ಮಗುವನ್ನು ಮೊದಲ ಬಾರಿಗೆ ನೋಡಬಹುದು. ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದೀನಿ ಹೆಂಡತಿ ಎನ್ನುತ್ತಾ ಮತ್ತೆ ಆ ಪೇಪರ್ ಮೇಲಿನ ಐಕ್ಯಳ ಹೆಸರನ್ನು ಸವರುವಾಗ ಕರೆ ಮಾಡುವ ಶೌರ್ಯನ PA, ಸರ್, ಅವರ ಸಿನಿಮಾ ಶೂಟಿಂಗ್ ಎಲ್ಲಿ ನಡೆಯುತ್ತಿದೆ ಎನ್ನುವ ವಿಚಾರ ತಿಳಿಯಿತು. ಕೌಲಾಲಂಪುರದಲ್ಲೇ ಸರ್. ಹಾಗೆ ಅವರು ನಾಳೆಯ ಹೊತ್ತಿಗೆಲ್ಲ ಭಾರತಕ್ಕೆ ವಾಪಸ್ ಬರ್ತಾರೆ ಸರ್. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರು ಶೂಟಿಂಗ್ ಮುಗಿಸಿ ಅಲ್ಲಿಂದ ಪ್ಯಾಕಪ್ ಮಾಡ್ತಾರೆ ಎನ್ನುವ ವಿಚಾರ ತಿಳಿಯಿತು. ಕೆಲವರು ನಾಳೆಯೇ ಬಂದರೆ ಮತ್ತು ಕೆಲವರು ಇನ್ನೂ 1-2 ದಿನ ಅಲ್ಲಿಯೇ ಇದ್ದು ಬರುವುದಾಗಿ ಮಾಹಿತಿ ಸಿಕ್ಕಿದೆ. ಆದರೆ ಐಕ್ಯ ಮೇಡಮ್ ಮಾತ್ರ ತಪ್ಪದೆ ನಾಳೆಯೇ ಭಾರತಕ್ಕೆ ಬರ್ತಾರೆ. ಈಗ ಏನು ಮಾಡೋದು ಸರ್? ನೀವು ಶಂಸರ್ನ ಭೇಟಿ ಮಾಡ್ತೀರಾ ಅಥವಾ ಮಲೇಷಿಯಾಗೆ ಹೋಗ್ತೀರಾ? ಫ್ಲೈಟ್ ಟಿಕೆಟ್ ಅರೇಂಜ್ ಆಗಿದೆ ಸರ್ ಎಂದಾಗ ಒಂದು ಕ್ಷಣವನ್ನು ಸಹ ಯೋಚಿಸಿದ ಶೌರ್ಯ, ನನಗೀಗ ನನ್ನ ಹೆಂಡತಿಯನ್ನು ನೋಡುವುದು ಮಾತ್ರವೇ ಮುಖ್ಯ. ಇನ್ನು 1 ಗಂಟೆಯಲ್ಲಿ ನಾನು ಏರ್ಪೋರ್ಟ್ನಲ್ಲಿರ್ತೀನಿ. ಹೆಚ್ಚು ಅಂದರೆ 4.5 ಗಂಟೆಗಳ ಜರ್ನಿ ಅಷ್ಟೇ. ನನಗೆ ಅವಳನ್ನು ನೋಡದೇ ಇರಲಾಗದು ಎಂದು ಕಾಲ್ ಕಟ್ ಮಾಡಿ ಮತ್ತೆ ತನ್ನ ಮನೆಯ ಕಡೆ ಹೋಗುತ್ತಾನೆ. ಅವಳು ದೂರವಾದ ನಂತರ ತನ್ನ ಸ್ಟೈಲ್ ಕಡೆಯೂ ಹೆಚ್ಚಿನ ಗಮನ ಕೊಟ್ಟಿರಲಿಲ್ಲ ಶೌರ್ಯ ಆದಿತ್ಯರಾಜ್ ಎನ್ನುವ ಸ್ಟೈಲ್ ಕಿಂಗ್. ಬರೀ ಅವಳ ಹಿಂದೆಯೇ ಇದ್ದುಕೊಂಡು ಅವಳನ್ನು ಗಮನಿಸುವುದೇ ಆಗಿತ್ತಲ್ಲ ಸಾಹೇಬ್ರಿಗೆ. ಹಾಗಾಗಿ ರಾಯರು ತಮ್ಮನ್ನೇ ತಾವು ನೋಡಿಕೊಂಡಿರಲಿಲ್ಲ. ಆದರೆ ಇಂದು ಅವಳನ್ನು ಭೇಟಿ ಮಾಡುವ ಮುನ್ನ ಸ್ವಲ್ಪ ಚೆನ್ನಾಗಿ ತಯಾರಾಗಬೇಕು, ಅವಳು ಮೆಚ್ಚುವಂತೆ ಕಾಣಬೇಕು ಎಂದುಕೊಂಡವನು ಕೆನ್ನೆಯ ಬಹುಪಾಲು ಆಕ್ರಮಿಸಿದ ಗಡ್ಡವನ್ನು ತೆಗೆಯುವ ಮನಸ್ಸು ಮಾಡಿ ಶೇವಿಂಗ್ ಕ್ರೀಮನ್ನು ಗಡ್ಡಕ್ಕೆಲ್ಲ ಸವರಿ ಇನ್ನೇನು ರೇಸರ್ ತೆಗೆದುಕೊಂಡು ಗಡ್ಡ ತೆಗಿಬೇಕು. ಅಷ್ಟೊತ್ತಿಗೆ
ಓಹ್, ಎಂಥ ಅವಾಂತರ ಮಾಡಿಬಿಡ್ತಾ ಇದ್ದೆ. ಹೆಂಡತಿಯರು ಗರ್ಭಿಣಿಯರಾಗಿರುವಾಗ ಗಂಡಂದಿರು ಶೇವಿಂಗ್ ಮಾಡಬಾರ್ದು ಅಂತಾರೆ ಅಲ್ವಾ? ನಾನು ದೊಡ್ಡ ಮಾವನ ಮಗನಿಗೆ ಶೇವಿಂಗ್ ಮಾಡು ಎಂದಾಗ ಅತ್ತೆ ಹೀಗೆ ಹೇಳಿದ್ದು. ಈಗೇನಾದರೂ ನಾನು ಶೇವಿಂಗ್ ಮಾಡಿ ಅದರಿಂದ ನನ್ನ ಹೆಂಡತಿ ಅಥವಾ ಮಗುವಿಗೆ ಏನಾದರೂ ಅಪಾಯವಾದರೆ? ಬೇಡ ಬೇಡ, ನಮ್ಮ ಮಗು ಭೂಮಿಗೆ ಬರುವವರೆಗೂ ನಾನು ಹೀಗೆ ಇರ್ತೀನಿ ಎನ್ನುತ್ತಾ ಮತ್ತೆ ಸುಮ್ಮನಾದವನು ತುಸು ಹೆಚ್ಚೇ ಸ್ಟೈಲ್ ಮಾಡಿ ಏರ್ಪೋರ್ಟ್ ಕಡೆಗೆ ಹೋಗ್ತಾನೆ. ಮಲೇಷ್ಯಾ ತಲುಪಿದ ಶೌರ್ಯನಿಗೆ ಐಕ್ಯಳ ಶೂಟಿಂಗ್ ಸೆಟ್ಟನ್ನು ಹುಡುಕುವುದೇನೂ ಕಷ್ಟವಾಗಲಿಲ್ಲ. ಆ ಸಿನಿಮಾದ ಪ್ರೊಡ್ಯೂಸರ್ಗೆ ನೇರವಾಗಿ ಕರೆ ಮಾಡಿ, ನಾನು ಬಿಸ್ನೆಸ್ ವಿಚಾರವಾಗಿ ಮಲೇಷ್ಯಾಗೆ ಬಂದಿದ್ದೆ. ನಿಮ್ಮ ಸಿನಿಮಾದ ಶೂಟಿಂಗ್ ಇಲ್ಲೇ ನಡೀತಿದೆ ಎನ್ನುವ ವಿಚಾರ ತಿಳಿಯಿತು. ಹಾಗೆ ನಿಮ್ಮನ್ನೆಲ್ಲ ನೋಡಿ ರಾತ್ರಿ ನಿಮ್ಮೆಲ್ಲರಿಗೂ ನಾನೇ ಡಿನ್ನರ್ ಪಾರ್ಟಿ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಪೂರ್ತಿ ಟೀಮ್ನ ಕರೆದುಕೊಂಡು ಡಿನ್ನರ್ಗೆ ಬರ್ತೀರಾ ಎಂದ ಶೌರ್ಯನ ಮಾತಿಗೆ ಉಬ್ಬಿ ಹೋದ ಆ ಸಿನಿಮಾದ ಪ್ರೊಡ್ಯೂಸರ್, ಅದಕ್ಕೇನಂತೆ ಸರ್, ನೀವು ಕರೆಯೋದು ಹೆಚ್ಚಾ, ನಾವು ಬರೋದು ಹೆಚ್ಚಾ? ನೀವು ಕರೆದರೆ ಡಿನ್ನರ್ಗೆ ಬರಲಾರೆ ಎನ್ನುವಷ್ಟು ಅಹಂಕಾರವಿನ್ನೂ ನನಗೆ ಬಂದಿಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಂದಿನ ಶೂಟಿಂಗ್ ಪ್ಯಾಕಪ್ ಆಗುತ್ತೆ, ಅಷ್ಟರಲ್ಲಿ ನೀವು ಬರಬಹುದು ಎಂದವನು ಶೌರ್ಯನಿಗೆ ತಾವಿರುವ ಸ್ಥಳದ ಮಾಹಿತಿ ಕೊಟ್ಟಿದ್ದ. ಅಡ್ರೆಸ್ ಸಿಕ್ಕ ನಂತರ ತಡ ಮಾಡದೆ ಶೂಟಿಂಗ್ ಸೆಟ್ಟಿಗೆ ಹೋಗಿದ್ದ ಶೌರ್ಯ. ಅವನು ಹೋಗುವಾಗಲೂ ಇನ್ನು ನೃತ್ಯದ ಚಿತ್ರೀಕರಣ ನಡೆಯುತ್ತಲೇ ಇತ್ತು. ಐಕ್ಯ ಮತ್ತು ಸಾಮ್ರಾಟ್ ಜೋರಾಗಿ ಸ್ಟೆಪ್ಸ್ ಹಾಕುತ್ತಿದ್ರು. ಅಂದು ಜಿದ್ದಿಗೆ ಬಿದ್ದಂತೆ ಅಭಿನಯಿಸಿದವರು ಇಂದು ಜಿದ್ದಿಗೆ ಬಿದ್ದಂತೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸಾಮ್ರಾಟ್ ಒಳ್ಳೆಯ ನಟ ಎನ್ನುವುದರ ಜೊತೆಗೆ ಅವನೊಬ್ಬ ಅದ್ಭುತ ನೃತ್ಯಗಾರ ಎನ್ನುವುದರಲ್ಲಿ ಎರಡು ಮಾತಿರಲಿಲ್ಲ. ಅವನ ಸಿನಿಮಾವೆಂದ ಮೇಲೆ ಅವನದ್ದೇ ಒಂದು ಸೋಲೋ ಡ್ಯಾನ್ಸ್ ಇದ್ದೇ ಇರ್ತಿತ್ತು. ಇದುವರೆಗೂ ಅವನು ಅಭಿನಯಿಸಿರುವ ಎಲ್ಲ ಸಿನಿಮಾದಲ್ಲೂ ನಾಯಕನನ್ನು ಪರಿಚಯ ಮಾಡಿಕೊಡುವ ಸಲುವಾಗಿ ಒಂದು ಹಾಡು, ಒಂದು ಡ್ಯಾನ್ಸ್ ತಪ್ಪದೇ ಇರ್ತಿತ್ತು. ಅಂತಹ ಸಾಮ್ರಾಟ್ನ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಅವನ ನೃತ್ಯದ ವೇಗಕ್ಕೆ ಮ್ಯಾಚ್ ಮಾಡೋದು ಕಡಿಮೆಯ ವಿಚಾರವೇನಲ್ಲ. ಆದರೆ ಐಕ್ಯ ಸಮರ್ಥವಾಗಿ ಅವನ ಸಮಕ್ಕೆ ಡ್ಯಾನ್ಸ್ ಮಾಡುತ್ತಿದ್ದಳು. ನೋಡಿದರೆ ತಿಳಿಯುತ್ತಿತ್ತು ಅದೊಂದು ಮಾಸ್ ಎಂಟರ್ಟೈನ್ಮೆಂಟ್ ಹಾಡು ಎಂದು. ಮೊದಲು ಕೊರಿಯೋಗ್ರಾಫರ್ ತಾವು ತಮ್ಮ ಅಸಿಸ್ಟೆಂಟ್ ಜೊತೆ ನೃತ್ಯದ ಭಂಗಿಗಳನ್ನು ತೋರಿಸಿದ ಬಳಿಕ ಐಕ್ಯ ಮತ್ತು ಸಾಮ್ರಾಟ್ ಅದೇ ರೀತಿ ನೃತ್ಯ ಮಾಡಿ ಎಲ್ಲರಿಂದ ಸೈ ಎನಿಸಿಕೊಳ್ಳುತ್ತಿದ್ದರು. ಅವಳನ್ನು ಕಂಡ ಶೌರ್ಯನಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಅವನಿಗೆ ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಮ್ಮೆ ಅವಳನ್ನು ಬಿಗಿದಪ್ಪಿ ಧನ್ಯವಾದ ಹೇಳಬೇಕು ಎನ್ನುವ ಉತ್ಕಟ ಬಯಕೆಯನ್ನು ಕಷ್ಟದಲ್ಲೇ ಅದುಮಿಟ್ಟು ಸುಮ್ಮನೆ ನಿಲ್ಲುತ್ತಾನೆ. ಇಲ್ಲವಾದರೆ ಅವಳ ಹೆಸರಿಗೆ ಕಳಂಕ ಬರುವುದು ಎನ್ನುವುದು ಅವನಿಗೂ ಗೊತ್ತಿತ್ತು. ಹಾಗಾಗಿ ಅವಳನ್ನೇ ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟ ನಮ್ಮ ಶೌರ್ಯ ಬಂದು 5-6 ನಿಮಿಷದ ನಂತರವೇ ಅವರ ನೃತ್ಯದ ಚಿತ್ರೀಕರಣ ಮುಗಿದಿದ್ದು. ಆದರೆ ಶೌರ್ಯ ಬಂದ ಕೂಡಲೇ ಆ ಸಿನಿಮಾದ ಪ್ರೊಡ್ಯೂಸರ್ ತಾನೇ ಅವನ ಬಳಿ ಹೋಗಿ ಆತ್ಮೀಯವಾಗಿ ಮಾತನಾಡಿಸುತ್ತಾ ಅವನಿಗೆ ಕೂರಲು ವ್ಯವಸ್ಥೆ ಮಾಡಿ ಕುಡಿಯಲು ಜ್ಯೂಸ್ ಎಲ್ಲ ತರಿಸಿಕೊಡ್ತಾರೆ. ಆದರೆ ಶೌರ್ಯನ ಕಣ್ಣಿದ್ದದ್ದು ಮಾತ್ರ ತನ್ನ ಹೆಂಡತಿಯ ಮೇಲೆ. ಮಾಸ್ ಸಾಂಗ್ ಆದ್ರಿಂದ ಸಾಮ್ರಾಟ್ ಲೋಕಲ್ ರೌಡಿಗಳ ಹಾಗೆ ಡ್ರೆಸ್ ಮಾಡಿದರೆ ಐಕ್ಯ ಕೂಡ ಲಂಗ ದಾವಣಿ ಹಾಕಿ ಹಳ್ಳಿ ಹುಡುಗಿಯಂತೆ ಕಾಣುತ್ತಿದ್ಲು. ಆದರೂ ಅವಳು ಯಾವ ಬಟ್ಟೆ ಹಾಕಿದ್ರೂ ಅವಳ ಅಂದವೇ ಆ ಬಟ್ಟೆಗೊಂದು ಕಳೆ ತಂದು ಕೊಡುವ ಮಾತು ಇಲ್ಲಿಯೂ ಸಾಬೀತಾಗಿತ್ತು. ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿದಂತೆ ಕಾಣುತ್ತಿದ್ದಳು ನಮ್ಮ ಐಕ್ಯ. ಅಂದಿನ ದಿನದ ಚಿತ್ರೀಕರಣ ಮುಕ್ತಾಯವಾದ ನಂತರ, ಗ್ರೇಟ್ ಮೇಡಮ್, ನೀವು ಸಾಮ್ರಾಟ್ ಸರ್ ಜೊತೆಯಲ್ಲಿ ಸ್ಟೆಪ್ ಹಾಕೋದು, ಅವರ ನೃತ್ಯಕ್ಕೆ ಸರಿಸಮವಾಗಿ ಹೆಜ್ಜೆ ಹಾಕೋದು ಅಂದ್ರೇನು ಸಾಮಾನ್ಯ ವಿಚಾರವಲ್ಲ. ಇದುವರೆಗೂ ಅವರ ಸರಿಸಮನಾಗಿ ಯಾರೂ ಡ್ಯಾನ್ಸ್ ಮಾಡಿಲ್ಲ, ಬಟ್ ನೀವು ಅವರನ್ನೇ ಮೀರಿಸಿಬಿಟ್ರಿ ಎಂದು ಕೊರಿಯೋಗ್ರಾಫರ್ ಹೊಗಳುವಾಗ ಅವರಿಗೊಂದು ಸಣ್ಣ ನಗು ನೀಡುವ ಐಕ್ಯ, ಹಾಗಾದರೆ ನಾವು ಹೋಗೋದಾ ಸರ್? ನಾನು ರೂಮಿನಲ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀನಿ. ಹಾಗೆ ಫ್ರೆಶ್ ಆದ ನಂತರ ಈ ಸಿಟಿಯನ್ನೆಲ್ಲ ಒಮ್ಮೆ ಸುತ್ತು ಹಾಕಿಬಿಡ್ತೀವಿ. ನಾಳೆ ಇಲ್ಲೆಲ್ಲ ನೋಡೋಕೆ ಆಗಲ್ವಲ್ಲ ಎನ್ನುತ್ತಲೇ ಸ್ವೀಟಿಯ ಕಡೆ ನೋಡಿದರೆ ಅವಳು ಕಣ್ಣಲ್ಲೇ ಶೌರ್ಯನನ್ನು ನೋಡು ಎನ್ನುತ್ತಾಳೆ. ಅವನು ಬಂದಿದ್ದನ್ನು ಐಕ್ಯ ಯಾವಾಗಲೋ ಗಮನಿಸಿದ್ದಳು. ಆದರೂ ಬೇಕೆಂದೇ ಅವನ ಕಡೆ ತಿರುಗದೆಯೇ ಅಲ್ಲಿಂದ ಹೊರಡುವಾಗ, 1 ನಿಮಿಷ ಐಕ್ಯ ಮೇಡಮ್ ಎಂದು ತಾವೇ ತಡೆಯುವ ಸಿನಿಮಾದ ಪ್ರೊಡ್ಯೂಸರ್, ಇಂದು ರಾತ್ರಿ ಆದಿತ್ಯ ಸರ್ ನಮ್ಮೆಲ್ಲರಿಗೂ ಡಿನ್ನರ್ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೀವು ಕೂಡ ಬರ್ತೀರಾ ಅಲ್ವಾ ಎಂದಾಗ, ಓಹೋ, ಜಸ್ಟ್ ಮಿಸ್ ಆಯಿತು, ಸಾರಿ ಸರ್, ನಾನು ಮತ್ತು ಸಾಮ್ರಾಟ್ ಕೂಡ ಡಿನ್ನರ್ ಪ್ಲ್ಯಾನ್ ಮಾಡಿದ್ದೀವಿ, ಹಾಗಾಗಿ ನೀವೆಲ್ಲ ಆದಿತ್ಯ ಸರ್ ಕೊಡುವ ಡಿನ್ನರ್ನ ಎಂಜಾಯ್ ಮಾಡಿ, ನಾನು ಬರಲ್ಲ ಎಂದಷ್ಟೇ ನುಡಿದ ಐಕ್ಯ ತನ್ನ ಗೆಳತಿ ಸ್ವೀಟಿಯ ಜೊತೆ ತಮಗೆ ವ್ಯವಸ್ಥೆ ಮಾಡಿದ ಹೋಟೆಲ್ ಕಡೆ ಹೋದರೆ, ಆ ಸಿನಿಮಾದ ಪ್ರೊಡ್ಯೂಸರ್ಗೆ ರಾತ್ರಿ ಹೊತ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಎಂದ ಶೌರ್ಯ ಕೂಡ ಅವಳ ಹಿಂದೆಯೇ ಹೋಗಿದ್ದ. ಶೌರ್ಯನನ್ನು ನೋಡಿದ ಸಾಮ್ರಾಟ್ನ ಮುಖದ ಮೇಲೊಂದು ವ್ಯಂಗ್ಯದ ನಗು ಮೂಡಿ ಮರೆಯಾಗಿತ್ತು. ಅಚ್ಚು, ನೋಡಿದ್ಯಾ, ಶೌರ್ಯಣ್ಣ ನಮ್ಮ ಹಿಂದೆಯೇ ಬರ್ತಾ ಇದ್ದಾರೆ ಕಣೆ, ಅವರು ಖಂಡಿತವಾಗಿಯೂ ನಿನ್ನನ್ನು ಹುಡುಕಿಕೊಂಡೇ ಇಲ್ಲಿಯವರೆಗೂ ಬಂದಿದ್ದಾರೆ ಅನಿಸುತ್ತೆ. ಅಲ್ಲದೆ ಶೂಟಿಂಗ್ನಲ್ಲೂ ನಿನ್ನನ್ನೇ ನೋಡ್ತಾ ಇದ್ರು, ಯಾವುದಕ್ಕೂ ನೀನೊಮ್ಮೆ ಅವರನ್ನು ಮಾತನಾಡಿಸಬೇಕಿತ್ತು ಎನ್ನುವ ಸ್ವೀಟಿ ಆಗಾಗ ಹಿಂದೆ ತಿರುಗಿ ನೋಡುವಾಗ,
ನೀನು ಯಾಕೆ ಹಿಂದೆ ತಿರುಗಿ ನೋಡ್ತಾ ಇದೆಯಾ? ಆ ನಿನ್ನ ಅಣ್ಣ ನಾವು ಉಳಿದುಕೊಂಡಿರುವ ಹೋಟೆಲ್ಗೆ ಬರ್ತಾ ಇರೋದು. ನಾವು ಯಾವ ರೂಮಿಗೆ ಹೋಗ್ತೀವೋ ಅಲ್ಲಿಗೆ ಬಂದು ಹೆಂಡತಿ ನಿನ್ನೊಡನೆ ಮಾತನಾಡಬೇಕು ಅಂತಾರೆ. ಡೋಂಟ್ ವರಿ, ಸುಮ್ಮನೆ ಮುಂದೆ ನೋಡು ಎಂದು ಐಕೆ ಗದರುತ್ತಾಳೆ. ಅವಳು ಹೇಳಿದಂತೆಯೇ ಮಾಡಿದ್ದ ಶೌರ್ಯ ನೇರವಾಗಿ ಅದೇ ಹೋಟೆಲ್ಗೆ ಹೋಗಿ ಅವಳ ಹಿಂದೆಯೇ ಹೋದವನು ಅವಳು ತನ್ನ ರೂಮಿಗೆ ಹೋಗುವ ಮೊದಲೇ ಹೆಂಡತಿ ನಾನು ನಿನ್ನೊಡನೆ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದು ಮೃದುವಾಗಿ ಮನವಿ ಮಾಡಿದ್ದ. ನೋಡಿದ್ರಾ, ಶೌರ್ಯ ಆದಿತ್ಯರಾಜ್ ಮೊದಲ ಬಾರಿಗೆ ಮೃದುವಾಗಿ ಮನವಿ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಅವಳು ಮೊದಲೇ ನಿರೀಕ್ಷೆ ಮಾಡಿದ್ರಿಂದ ಸ್ವೀಟಿ 10 ನಿಮಿಷ ಇಲ್ಲೇ ಓಡಾಡ್ತಾ ಇರ್ತೀಯಾ, ಅದೇನು ಅಂತ ಕೇಳಿ ಬರ್ತೀನಿ ಎನ್ನುತ್ತಾ ಅವನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಅದೇನಂತ ಹೇಳಿ ಶೌರ್ಯ ಸರ್ ಎಂದಾಗ ಒಮ್ಮೆಲೆ ಅವಳನ್ನು ಅಪ್ಪಿದವನು ತುಂಬ ಥ್ಯಾಂಕ್ಸ್ ಹೆಂಡತಿ ಎಂದು ಅತ್ಯಂತ ಸಡಗರದಿಂದ ನುಡಿದು 2-3 ಕ್ಷಣಗಳ ನಂತರ ಅವಳ ನೆತ್ತಿಗೆ ತುಟಿ ಒತ್ತಿ ಅವಳಿಂದ ದೂರ ಸರಿದು ತನ್ನ ಜೇಬಿನಿಂದ ದೊಡ್ಡ ಚಾಕ್ಲೇಟ್ ಬಾರ್ ತೆಗೆದ ಶೌರ್ಯ, ಕಂಗ್ರ್ಯಾಚುಲೇಷನ್ ಹೆಂಡತಿ, ನಾನು ನಮ್ಮಿಬ್ಬರ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕಾಗಿ ಇಲ್ಲಿಯವರೆಗೂ ಬಂದಿದ್ದು. ಇವತ್ತು ರಾತ್ರಿ ನಾವಿಬ್ಬರು ಈ ಖುಷಿಯನ್ನು ಸೆಲೆಬ್ರೇಟ್ ಮಾಡೋಣ ಎಂದು ಮೃದುವಾಗಿ ಕೇಳಿದಾಗ ಯಾವ ಖುಷಿಯ ಬಗ್ಗೆ ಹೇಳ್ತಾ ಇದ್ದೀರಾ ಶೌರ್ಯ ಸರ್ ಎಂದು ಸಹಜವಾಗಿ ಪ್ರಶ್ನಿಸುತ್ತಾಳೆ ಐಕ್ಯ. ಇನ್ಯಾವ ಖುಷಿಯ ಬಗ್ಗೆ ಹೆಂಡತಿ? ನಮ್ಮ ಮಗುವಿನ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನನ್ನು ಅಪ್ಪನ ಪೋಸ್ಟ್ಗೆ ಪ್ರಮೋಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಹೆಂಡತಿ ಎನ್ನುವ ಶೌರ್ಯ ಅವಳು ತನಗೆ ಕಳುಹಿಸಿದ ಪೋಸ್ಟನ್ನು ಅವಳೆದುರೇ ಹಿಡಿದಾಗ ಓ ಈ ವಿಚಾರವಾಗಿ ಹೇಳ್ತಾ ಇದ್ದೀರಾ ಎಂದು ಉಡಾಫೆಯಾಗಿ ನುಡಿದ ಐಕ್ಯ, ಇದ್ಯಾಕೆ ನಿಮ್ಮಲ್ಲಿಗೆ ಬಂತು? ನಾನು ಈ ವಿಚಾರವನ್ನು ಯಾರಿಗೂ ತಿಳಿಬಾರ್ದು ಅಂತ ಹೇಳಿದ್ನಲ್ಲ ಎನ್ನಲು, ಅದೇನೇ ಆಗಲಿ ಹೆಂಡತಿ, ಇದಂತೂ ಹ್ಯಾಪಿ ನ್ಯೂಸ್ ತಾನೇ, ತಗೋ ಮೊದಲು ಬಾಯಿ ಸಿಹಿ ಮಾಡು, ರಾತ್ರಿ ಇದೇ ಖುಷಿಗೆ ಎಲ್ಲರಿಗೂ ಪಾರ್ಟಿ ಕೊಡ್ತೀನಿ ಎಂದು ಮೃದುವಾಗಿ ನುಡಿದ ಶೌರ್ಯ ಅವಳ ಬಾಯಿಯ ಎದುರು ಚಾಕ್ಲೇಟ್ ಹಿಡಿದರೆ, ನೋ ಥ್ಯಾಂಕ್ಸ್, ಆ ಮಗು ಇದ್ದರೆ ತಾನೇ ಚಾಕ್ಲೇಟ್ ತಿನ್ನೋಕೆ, ಖುಷಿಯನ್ನು ಸೆಲೆಬ್ರೇಟ್ ಮಾಡೋಕೆ. ನಾನು ಆ ಮಗುವನ್ನು ಅಬಾರ್ಷನ್ ಮಾಡಿಸಿಬಿಟ್ಟೆ ಎಂದು ಮತ್ತಷ್ಟು ಉಡಾಫೆಯಾಗಿ ನುಡಿದ ಐಕ್ಯ ಮುಂದೆ ಹೋದರೆ ಶೌರ್ಯನ ಕೈಯಲ್ಲಿದ್ದ ಚಾಕ್ಲೇಟ್ ನೆಲದ ಪಾಲಾಗಿತ್ತು. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕತೆ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು 1-2 ಸಾಲುಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಐಕ್ಯ ನಿಜಕ್ಕೂ ಅಬಾರ್ಷನ್ ಮಾಡಿಸಿಕೊಂಡಿರ್ತಾಳೆ ಅನ್ನಿಸ್ತಾ ಇದೆಯಾ? ಅಥವಾ ಕಿಂಗ್ ಆಫ್ ಡ್ರಾಮಾ ಸೈಕೋ ಶೌರ್ಯನಿಗೆ ಚಮಕ್ ಕೊಡ್ತಾ ಇದ್ದಾಳೆ ಅನಿಸುತ್ತಾ? ಏನು ಅಂತ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.